ಚಂದ್ರಶೇಖರ ಸೀತಾರಾಮ್ ತಿವಾರಿ ಹುಟ್ಟಿದ್ದು 23 ಜುಲೈ 1906. ಯಾರಿದು ಚಂದ್ರಶೇಖರ ಸೀತಾರಾಮ್ ತಿವಾರಿ? ಚಂದ್ರಶೇಖರ ಸೀತಾರಾಮ್ ತಿವಾರಿ ಅವರ ಇನ್ನೊಂದು ಹೆಸರು ಚಂದ್ರಶೇಖರ ಆಜಾದ್. ಅಂದು ಏಪ್ರಿಲ್ 13, 1919 ಅಮೃತ್ಸರ್ನಲ್ಲಿ ನಡೆದ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಘಟನೆಯಿಂದ ಚಂದ್ರಶೇಖರ ಸೀತಾರಾಮ್ ತಿವಾರಿ ಮಾನಸಿಕವಾಗಿ ನೊಂದಿದ್ದರು. ಸಾವಿರಾರು ಭಾರತೀಯರನ್ನು ಅಮಾನವೀಯವಾಗಿ ಕೊಂದ ಬ್ರಿಟಿಷರ ಮೇಲಿನ ದ್ವೇಷ 100 ಪಟ್ಟು ಹೆಚ್ಚಾಗಿತ್ತು. 1921ರಲ್ಲಿ ಮಹಾತ್ಮ ಗಾಂಧೀಜಿ ಅಸಹಕಾರ ಚಳವಳಿಯನ್ನು ಹಮ್ಮಿಕೊಂಡಾಗ ಸಕ್ರಿಯವಾಗಿ ತೊಡಗಿಕೊಂಡಿದ್ದರು. ಹಲವಾರು ಪ್ರತಿಭಟನೆಗಳಲ್ಲಿ ಪಾಲ್ಗೊಂಡಿದ್ದ ಚಂದ್ರಶೇಖರ ಸೀತಾರಾಮ ತಿವಾರಿ ಬ್ರಿಟಿಷರ ಕೆಂಗಣ್ಣಿಗೆ ಗುರಿಯಾಗಿ ಬಂಧಿತರಾಗುತ್ತಾರೆ. ಮ್ಯಾಜಿಸ್ಟ್ರೇಟ್, ನಿನ್ನ ಹೆಸರೇನು ಎಂದು ಕೇಳಿದಾಗ ಆಜಾದ್ ಎಂದು ಎದೆ ತಟ್ಟಿ ಧೈರ್ಯದಿಂದ ಹೇಳಿದರು. ಇದರಿಂದ ಕೋಪಗೊಂಡ ಮ್ಯಾಜಿಸ್ಟ್ರೇಟ್ ಚಂದ್ರಶೇಖರ ಸೀತಾರಾಮ ತಿವಾರಿ ಅವರಿಗೆ 15 ಚಡಿ ಏಟುಗಳ ಶಿಕ್ಷೆ ನೀಡಿದರು. ಪ್ರತಿಯೊಂದು ಚಡಿ ಏಟಿನ ನಂತರ ಒಂದೇ ಮಾತರಂ ಎಂದು ಚಂದ್ರಶೇಖರ್ ಹೇಳುತ್ತಿದ್ದರು. ಚಡಿ ಏಟು ಸಾಮಾನ್ಯ ಏಟಲ್ಲ, ಒಂದು ಏಟಿಗೆ ಚರ್ಮ ಹರಿದು ರಕ್ತ ಚಿಮ್ಮುತ್ತದೆ. ಈ ಶಿಕ್ಷೆ ಅನುಭವಿಸಿದಾಗ ಚಂದ್ರಶೇಖರ ಸೀತಾರಾಮ್ ತಿವಾರಿ ಅವರಿಗೆ ಕೇವಲ 15 ವರ್ಷ. ಈ ಘಟನೆಯ ಬಳಿಕ ಚಂದ್ರಶೇಖರ ಸೀತಾರಾಮ ತಿವಾರಿ ಅವರಿಗೆ ಆಜಾದ್ ಎಂದು ಬಿರುದು ಬಂತು. ಆಜಾದ್ ಎಂದರೆ ಸ್ವತಂತ್ರ ವ್ಯಕ್ತಿ ಎಂದು ಅರ್ಥ. ಮೈ ಆಜಾದ್ ಹೂಂ ಔರ್ ಆಜಾದ್ ಹಿ ರಹೂಂಗಾ. ನನ್ನ ಹೆಸರು ಆಜಾದ್ ಆಗಿರುವುದರಿಂದ ನನ್ನನ್ನು ಪೊಲೀಸ್ ಎಂದಿಗೂ ಜೀವಂತವಾಗಿ ಹಿಡಿಯಲು ಸಾಧ್ಯವಿಲ್ಲ ಎಂದು ಘೋಷಿಸಿದರು. ಆಗಸ್ಟ್ 9, 1925ರಂದು ಕಕೋರಿ ಟ್ರೈನ್ ರಾಬರಿಯಲ್ಲಿ ಬ್ರಿಟಿಷ್ ಖಜಾನೆಯನ್ನು HRA ಸದಸ್ಯರಾದ ರಾಮ್ ಪ್ರಸಾದ್ ಬಿಸ್ಮಿಲ್ ಹಾಗೂ ಸಹಚರರೊಂದಿಗೆ ಲೂಟಿ ಮಾಡುತ್ತಾರೆ. ಆದರೆ ಆಜಾದ್ ಹಾಗೂ ಕೆಲವರನ್ನು ಹೊರತುಪಡಿಸಿ ಉಳಿದವರೆಲ್ಲ ಬ್ರಿಟಿಷ್ ಪೊಲೀಸರ ಸೆರೆ ಸಿಗುತ್ತಾರೆ. ನಂತರ 1928ರಲ್ಲಿ ಭಗವತಿ ಚರಣ್ ವೋಹ್ರಾ, ಭಗತ್ ಸಿಂಗ್, ಸುಖದೇವ್, ರಾಜ್ಗುರು ಸಹಾಯದಿಂದ HRA ಅಂದರೆ ಹಿಂದೂಸ್ತಾನ್ ರಿಪಬ್ಲಿಕನ್ ಅಸೋಸಿಯೇಷನ್ ಅನ್ನು ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್ ಎಂದು ಮರುನಾಮಕರಣ ಮಾಡಲಾಗುತ್ತದೆ. ಅಕ್ಟೋಬರ್ 30, 1928 ಸೈಮನ್ ಕಮಿಷನ್ ವಿರುದ್ಧ ನಡೆದ ಪ್ರತಿಭಟನೆಯಲ್ಲಿ ಬ್ರಿಟಿಷರು ಲಾಲಾ ಲಜಪತ ರಾಯರನ್ನು ಲಾಠಿಯಿಂದ ಬೂಟಿನಿಂದ ಹೊಡೆದು ಕಾಲಿನಿಂದ ತುಳಿದು ಕೊಲ್ಲುತ್ತಾರೆ. ಲಜಪತ ರಾಯರ ಸಾವಿನ ಪ್ರತೀಕಾರವಾಗಿ 17 ಡಿಸೆಂಬರ್ 1928ರಂದು ಭಗತ್ ಸಿಂಗ್, ರಾಜ್ಗುರು, ಸುಖದೇವ್, ಜೈಗೋಪಾಲ್ ಜೊತೆಗೂಡಿ ಬ್ರಿಟಿಷ್ ಅಧಿಕಾರಿ ಸಾಂಡರ್ಸ್ನನ್ನು ಗುಂಡಿಕ್ಕಿ ಕೊಲ್ಲುತ್ತಾರೆ ಹಾಗೂ ಬ್ರಿಟಿಷ್ ಪೊಲೀಸರಿಂದ ತಪ್ಪಿಸಿಕೊಳ್ಳುತ್ತಾರೆ. ಆಗಿನ್ನೂ ಚಂದ್ರಶೇಖರ್ ಆಜಾದ್ ಅವರಿಗೆ 24 ವರ್ಷ ವಯಸ್ಸು. ಅಲಹಾಬಾದ್ನ ಆಫ್ರೆಡ್ ಪಾರ್ಕ್ನಲ್ಲಿ ತನ್ನ 2 ಸಹಚರರಾದ ಸುಖದೇವ್ ರಾಜ್ ಹಾಗೂ ವೀರಭದ್ರನ್ನು ಭೇಟಿಯಾಗುತ್ತಾರೆ. ವೀರಭದ್ರ ಪೊಲೀಸಿಗೆ ನೀಡಿದ ಸುಳಿವಿನಿಂದ ಆಫ್ರೆಡ್ ಪಾರ್ಕ್ ಅನ್ನು ಸುತ್ತುವರಿದ ಪೊಲೀಸರು ಆಜಾದ್ರ ಮೇಲೆ ಗುಂಡಿನ ಸುರಿಮಳೆಯನ್ನೇ ಸುರಿಸುತ್ತಾರೆ. ಎದೆಗುಂದದ ಆಜಾದ್ ಸುಖದೇವ್ ರಾಜ್ ತಪ್ಪಿಸಿಕೊಳ್ಳಲು ಸಹಾಯ ಮಾಡಿ 3 ಬ್ರಿಟಿಷ್ ಅಧಿಕಾರಿಗಳನ್ನು ತಮ್ಮ ಬಂದೂಕಿನಿಂದ ಕೊಲ್ಲುತ್ತಾರೆ. ಆದರೆ ಬ್ರಿಟಿಷರ ಗುಂಡು ಆಜಾದ್ರವರ ತೊಡೆ ಸೀಳಿತ್ತು. ಬ್ರಿಟಿಷರ ಕೈಗೆ ಜೀವಂತವಾಗಿ ಸೆರೆ ಸಿಗುವುದಿಲ್ಲ ಎಂದು ಘೋಷಿಸಿದ್ದ ಆಜಾದ್ ತಮ್ಮಲ್ಲಿ ಉಳಿದಿದ್ದ ಕೊನೆಯ ಗುಂಡಿನಿಂದ ತಲೆಗೆ ಗುಂಡು ಹೊಡೆದುಕೊಂಡು ಹುತಾತ್ಮರಾಗುತ್ತಾರೆ. ಸಾಯುವ ಮುನ್ನ ಭೂಮಿ ತಾಯಿಗೆ ನಮಸ್ಕರಿಸಿ ಒಂದೇ ಮಾತರಂ ಎಂದು ಹೇಳುತ್ತಾರೆ. ಸಾವಿನ ನಂತರ ಆಜಾದ್ರವರ ದೇಹವನ್ನು ರಸುಲ್ಲಾಬಾಗ್ ಘಾಟ್ಗೆ ತೆಗೆದುಕೊಂಡು ಹೋಗಿ ಭಾರತೀಯರಿಗೆ ತಿಳಿಯದಂತೆ ಬ್ರಿಟಿಷ್ ಅಧಿಕಾರಿಗಳು ಸುಡುತ್ತಾರೆ. ಅಲ್ಲದೆ ತಾವೇ ಆಜಾದ್ರನ್ನು ಹಿಡಿದು ಕೊಂದೆವು ಎಂದು ಪತ್ರಿಕೆಯಲ್ಲಿ ಪ್ರಕಟಿಸುತ್ತಾರೆ. ಇಂದು ಆಜಾದ್ ಹುತಾತ್ಮರಾದ ಆಫ್ರೆಡ್ ಪಾರ್ಕ್ ಅನ್ನು ಚಂದ್ರಶೇಖರ ಆಜಾದ್ ಪಾರ್ಕ್ ಎಂದು ಮರುನಾಮಕರಣ ಮಾಡಲಾಗಿದೆ.